ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಡ್ನೆಸ್ಡೇ ಮಿನಿ ವ್ಲಾಗು. ಇವತ್ತು ದೋಸೆ, ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯನ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನನಗನ್ಸುತ್ತೆ ಎಲ್ಲ ಹುಡುಗಿರಿಗೂ ವೆಜ್ ರೆಸಿಪಿಲಿ ಮಸಾಲೆ ದೋಸೆ ಒಂದು ಫೇವ್ರೆಟ್ ಲಿಸ್ಟಲ್ಲಿ ಇರುತ್ತೆ. ಯಾಕಂದರೆ ಮಸಾಲೆ ದೋಸೆ ಬಿಸಿ ಬಿಸಿಯಾಗಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಅಂತ ಹೇಳಿ ಅವ್ರ ಫೇವ್ರೆಟ್ ಲಿಸ್ಟಲ್ಲಿ ಅದು ಇರುತ್ತೆ. ಬಟ್ ನಾವು ಎಕ್ಸಾಕ್ಟಾಗಿ ಎಷ್ಟೇ ಮಸಾಲೆ ದೋಸೆನ ಮನೇಲಿ ಮಾಡಿದ್ರು ಹೋಟೆಲಲ್ಲಿ ಮಾಡೋ ಮಸಾಲೆ ದೋಸೆ ಥರ ಫೀಲ್ ಆಗಲ್ಲ. ಯಾಕಂದರೆ ನಾವು ಕುತ್ಕೊಂಡು ಆರ್ಡ್ರ್ ಮಾಡಿರ್ತೀವಿ, ಅವ್ರು ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯಿಸಿ ಆ ಒಂದು ಮಸಾಲೆ ದೋಸೆನ ತಂದುಕೊಟ್ಟಿರ್ತಾರೆ. ಅದನ್ನು ಬಿಸಿ ಬಿಸಿಯಾಗಿ ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ಆ ಥರ ನಾವು ಎಷ್ಟೇ ಮಾಡಿದ್ರು ಮನೇಲಿ ಮಾಡೋದಾಗ ಫೀಲ್ ಆಗಲ್ಲ. ಮತ್ತು ಇವತ್ತು ಬುಧವಾರ ಆಗಿರೋದ್ರಿಂದ ಮಾರ್ಕೆಟ್ಗೆ ಹೋಗಿದ್ದೆ. ಮಾರ್ಕೆಟ್ಗೆ ಹೋದ್ಮೇಲೆ ಹಣ್ಣು, ತರಕಾರಿ, ಸೊಪ್ಪು ಈ ಥರ ತಂದು ಇಟ್ಕೊಂಡ್ಬಿಡ್ತೀನಿ. ಈ ಥರ ತಂದು ಇಟ್ಕೊಂಡ್ರೆ ನನಗೆ ನಾಳೆ ಏನು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಇರುತ್ತೆ. ಯೂಶಲ್ ಆಗಿ ತರಕಾರಿ ಮತ್ತು ಸೊಪ್ಪು ನಾನೇ ತರ್ತಿದ್ದು, ಹಣ್ಣು ಮಾತ್ರ ನಂದಿ ತರ್ತಿದ್ದು. ಯಾಕಂದರೆ ಹಣ್ಣು ಸ್ವಲ್ಪ ಕಾಸ್ಟ್ಲಿ ಅಲ್ವಾ, ಅದಕ್ಕೆ ನಂದಿನೇ ತರಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಿದ್ದೆ. ಬಟ್ ಈ ಸರಿ ಮಾರ್ಕೆಟಲ್ಲಿ ಸ್ವಲ್ಪ ಕಮ್ಮಿ ರೇಟ್ ಸಿಕ್ತು ಅಂತ ಹೇಳ್ಬಿಟ್ಟು ನಾನೇ ತಂದು ಇಟ್ಕೊಂಡೆ. ಎಲ್ಲನೂ ಕ್ಲೀನ್ ಮಾಡಿ ಪಾಪ ನಾನು ಪುಟಾಣಿ ಫ್ರಿಜ್ಜಿಗೆ ಇಟ್ಕೊಂಡಿದ್ದೀನಿ. ಆಮೇಲೆ ನಂದಿಗೆ ಬಂದುಬಿಟ್ಟು ಪನ್ನೀರ್ ಗ್ರೇವಿ ಮಾಡಿಕೊಟ್ಟಿರಲಿಲ್ಲ, ಅಂದರೆ ಪನ್ನೀರ್ ಏನು ರೆಸಿಪಿ ಮಾಡಿರಲಿಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ.